ಆಧುನಿಕತೆ ಮತ್ತು ಆಧ್ಯಾತ್ಮಿಕತೆ ಎರಡನ್ನೂ ಕೂಡ ಮೇಳೈಸಿಕೊಂಡಂತೆ ಸುಂದರವಾದ ಬದುಕು ರೂಪಿತಾಗಲಿ ಕಾರಣ ಆಗುತ್ತೆ. ಎಲ್ಲ ಸಮುದಾಯದವರು ಒಟ್ಟುಗೂಡಿ ಮಾರಮ್ಮ ಈ ತಲೆಮಾರಿಗೆ ಕೊಟ್ಟಿರುವಂಥದ್ದು ಒಂದು ಸುಕೃತ. ಚೋಳರ ಕಾಲದ ದೇವಸ್ಥಾನ ಆಗಿದೆ. ಚೋಳರ ಶಿಲೆ ಎಲ್ಲ ಇದೆ ಇಲ್ಲಿ. ಶ್ರೀರಾಮಚಂದ್ರನ ವಿಗ್ರಹ ಯಾವ ರೀತಿ ನಗುಮುಕ್ತಲ್ಲದು ಅದಕ್ಕಿಂತ ನಗುಮುಕ್ತಲ್ಲಿ ನಮ್ಮೂರು ಮಾರಮ್ಮ ತಾಯಿ ದೇವಸ್ಥಾನ ವಿಗ್ರಹ ನಗುಮುಕ್ತಲ್ಲಿ ಚೆನ್ನಾಗಿದೆ. ಎಲ್ಲ ದೇವತೆಗಳೇ ಚೋಳನಾಯಕನಹಳ್ಳಿಗೆ ಬಂದಿದ್ದಾರೇನೋ ಅನ್ನುವಷ್ಟು ಭಾಸ ಆಗ್ತಾ ಇದೆ. ಬಹು ಪುರಾತನವಾದಂಥ ನಮ್ಮ ಚೋಳನಾಯಕನಹಳ್ಳಿಯ ಶ್ರೀ ಮಾರಮ್ಮ ದೇವಿ ದೇವಾಲಯದ ನೂತನ ದೇವಾಲಯ ಮತ್ತು ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಿನ್ನೆ ಪ್ರಾರಂಭವಾಗಿ ಇಂದು ಆಗಿ ನಾಳೆ ಅದ್ಭುತವಾದ ರೀತಿಯ ಲೋಕಾರ್ಪಣೆ ಆಗಲಿದೆ. ಆಧುನಿಕ ಲೋಕದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿ ತಮ್ಮ ತನದಿಂದ ಮತ್ತು ಆತ್ಮತತ್ವದಿಂದ ದೂರ ಆಗ್ತಾ ಇರ್ತಕ್ಕಂಥ ಸಮುದಾಯದ ಬಂಧುಗಳಿಗೆ, ಸಮಾಜದ ಬಂಧುಗಳಿಗೆ ಈ ತೆರನಾಗಿರ್ತಕ್ಕಂಥ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಮತ್ತೊಮ್ಮೆ ಆಧುನಿಕತೆ ಮತ್ತು ಆಧ್ಯಾತ್ಮಿಕತೆ ಎರಡನ್ನೂ ಕೂಡ ಮೇಳೈಸಿಕೊಂಡಂತೆ ಸುಂದರವಾದ ಬದುಕು ರೂಪಿತಾಗಲಿ ಕಾರಣ ಆಗುತ್ತೆ. ಅಂತಹದೊಂದು ಕಾರ್ಯಕ್ರಮ ನಮ್ಮ ಚೋಳನಾಯಕನಹಳ್ಳಿಯಲ್ಲಿ ಆಗ್ತಾ ಇರ್ತಕ್ಕಂಥ ತುಂಬ ಸಂತೋಷ. ಈ ನಿಟ್ಟಿನಲ್ಲಿ ನಮ್ಮ ಹನುಮಂತಪ್ಪ ಮತ್ತು ಊರಿನ ಎಲ್ಲ ಗ್ರಾಮಸ್ಥರು ಸೇರಿ ಅದ್ಭುತವಾದ ರೀತಿಯಲ್ಲಿ ಭಕ್ತಿ ಭಾವದಿಂದ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಉಳಿದ ಬೇರೆಯವ್ರಿಗೂ ಕೂಡ ಮಾದರಿ ಆಗಲಿ ಅಂತ ಹೇಳ್ತಾ ಸರ್ವರಿಗೂ ಕೂಡ ತಾಯಿ ಮಾರಮ್ಮ ದೇವಿಯ, ಆಂಜನೇಯ ಸ್ವಾಮಿಯ, ಗಣಪತಿ ಪೂರ್ಣ ಆಶೀರ್ವಾದ ಅಂತ ಪ್ರಾರ್ಥನೆ ಮಾಡ್ತಾರೆ. ಅರುಣ್ ಯೋಗಿರಾಜ್ ನಮ್ಮ ರಾಷ್ಟ್ರ ಕಂಡಂಥ ಅತ್ಯುತ್ತಮವಾಗಿರ್ತಕ್ಕಂಥ ಶಿಲ್ಪಿ. ಈಗಾಗಲೇ ಅವರ ಭಕ್ತಿಯ ಶಿಲಾ ನೈಪುಣ್ಯದ ಕಲೆಯನ್ನು ಅಯೋಧ್ಯೆಯಲ್ಲಿ ರೂಪಿತವಾದಂಥ ರಾಮ ಮಂದಿರದಲ್ಲಿ ಶ್ರೀರಾಮಮೂರ್ತಿನ ಕಡೆದು ನಮಗೆ ಗೊತ್ತಿದೆ. ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದಲ್ಲಿ ಕೂಡ ಇತ್ತೀಚೆಗೆ ಪ್ರಾರಂಭವಾದಂಥ ಲಲಿತಾದೇವಿಯ ವಿಗ್ರಹವನ್ನು ಕೂಡ ಅವರೇ ಅದ್ಭುತವಾದ ರೀತಿಯಲ್ಲಿ ಮಾಡಿದ್ದಾರೆ. ಇಂದಿನ ಮಾರಮ್ಮ ದೇವಿಯನ್ನು ನೋಡಿದಾಗ ತುಂಬ ಸಂತೋಷ ಆಯಿತು. ಅದ್ಭುತವಾದ ರೀತಿಯಲ್ಲಿ ಮಾಡಿದ್ದಾರೆ. ಕೇವಲ ಶಿಲೆ ಅಲ್ಲ, ಪ್ರತಿಯೊಂದು ಶಿಲೆಯೊಳಗಡೆಯೂ ಕೂಡ ಕಲೆಯ ಜೊತೆಯಲ್ಲಿ ಪರಮಾತ್ಮನ ಆವಾಸ ಸ್ಥಾನ ಇರ್ತದೆ. ಅಂತಹ ಕಲಾ ವೈಭವವನ್ನು ಆಧ್ಯಾತ್ಮಿಕ ತತ್ವದೊಂದಿಗೆ ನಿರೂಪಿಸಿದ್ದಾರೆ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಅರುಣ್ ಯೋಗಿರಾಜರವರು ಅದ್ಭುತವಾದ ದೈವಿ ಕಲೆಗಾರ ಅಂತ ನಾನು ಭಾವಿಸ್ತೇನೆ. ಭಾಳ ಪುರಾತನವಾದ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡುವಂಥ ಒಂದು ದೊಡ್ಡ ಐತಿಹಾಸಿಕ ಕೆಲಸವನ್ನು ನಮ್ಮ ಚೋಳನಾಯಕನಹಳ್ಳಿ ಎಲ್ಲ ಗ್ರಾಮಸ್ಥರು, ನಮ್ಮ ಕೇಂದ್ರ ವಕೀಲರ ಸಂಘದ ಅಧ್ಯಕ್ಷರು, ನಮ್ಮ ಹಿರಿಯ ಮುತ್ಸದ್ದಿಗಳು, ಮಾಜಿ BDCC ಬ್ಯಾಂಕ್ನ ಅಧ್ಯಕ್ಷರು ಆದಂಥ ಹನುಮಂತಯ್ಯನವರು ಮತ್ತು ಅವರ ಸಹಕಾರದೊಂದಿಗೆ ಎಲ್ಲ ಮುಖಂಡರುಗಳು ಇವತ್ತು ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಎಲ್ಲ ಸಮುದಾಯದವರು ಒಟ್ಟುಗೂಡಿ ಒಂದು ಒಳ್ಳೆಯ ಕೆಲಸವನ್ನು ನಮ್ಮ ಚೋಳನಾಯಕನಹಳ್ಳಿ ಗ್ರಾಮದಲ್ಲಿ ಮಾಡಿ ನಾಳೆ ಆ ದೇವಾಲಯವನ್ನು ಲೋಕಾರ್ಪಣೆಗೊಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ನೀವು ಹೇಳಿದಾಗೆ ಇದು ಚೋಳರ ಕಾಲದ ದೇವಾಲಯವನ್ನು ಮತ್ತೆ ಜೀರ್ಣೋದ್ಧಾರ ಮಾಡುವಂಥ ಒಂದು ಪುಣ್ಯ, ಅದರ ವಿಶೇಷವನ್ನು ಭಗವಂತ ಮಾರಮ್ಮ ಈ ತಲೆಮಾರಿಗೆ ಕೊಟ್ಟಿರುವಂಥದ್ದು ಒಂದು ಸುಕೃತ. ಅದನ್ನು ಬಳಸ್ಕೊಂಡಿದ್ದಾರೆ. ನಿಮಗೆಲ್ಲ ಗೊತ್ತು, ಶಕ್ತಿ ದೇವತೆಯ ಕೆಲಸ ಜಗತ್ತಿನ ಅಷ್ಟು ದುಷ್ಟರನ್ನು ಸಂಹಾರ ಮಾಡಿ ಜಗತ್ತಿಗೆ ಒಳಿತನ್ನು ಕರುಣಿಸುವಂಥದ್ದು, ನಮ್ಮೆಲ್ಲರನ್ನೂ ಕೂಡ ಕ್ಷೇಮವಾಗಿಡುವಂಥದ್ದು, ಲೋಕ ಕಲ್ಯಾಣಾರ್ಥವಾಗಿ ನಿನ್ನೆಯಿಂದಲೂ ಕೂಡ ವಿಶೇಷವಾದ ಹೋಮ ಹವನಗಳನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಎಲ್ಲ ದುಃಖ ದುಮ್ಮಾನಗಳನ್ನು ದೇವಿ ಕಳೆದು ನಮ್ಮೆಲ್ಲರೂ ಕೂಡ ಸುಕೃತನ್ನು ಉಂಟು ಮಾಡಲಿ ಹಾಗೆ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತೀವಿ. ಹಾಗೆ ಒಂದು ವಿಗ್ರಹ ಅರುಣ್ ಯೋಗಿರಾಜ್ ಹೌದು, ಶ್ರೀರಾಮನ ವಿಗ್ರಹವನ್ನು ಯಾರು ಕೆತ್ತನೆ ಮಾಡಿದ್ರು ಅರುಣ್ ಯೋಗಿರಾಜ್ ಅವರೇ
ಇಲ್ಲಿನ ನಮ್ಮ ಮಾರಮ್ಮನ ಚೋಳನಾಯಕನಹಳ್ಳಿ ಮಾರಮ್ಮನ ವಿಗ್ರಹವನ್ನು ಕೂಡ ಕೆತ್ತನೆ ಮಾಡಿರುವಂಥದ್ದು. ಅದು ಭಾಳ ವಿಶೇಷವಾದ್ದು, ಭಾಳ ಸುಂದರವಾಗಿ ಮೂಡಿ ಬಂದಿದೆ. ಆಂಜನೇಯ ಪುಟ್ಟದಾದರೂ ಕೂಡ ಭಾಳ ವಿಶೇಷವಾಗಿದೆ. ಎಲ್ಲ ವಿಗ್ರಹವು ಕೂಡ ಒಂದಕ್ಕೂ ಒಂದು ಸುಂದರವಾಗಿ ಮೂಡಿ ಬಂದಿರುವಂಥದ್ದು ವಿಶೇಷ. ಭಾಳ ಸಂತೋಷ. ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಚೋಳನಾಯಕನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಇದ್ದೀವಿ. ಚೋಳರ ಕಾಲದ ಒಂದು ದೇವಸ್ಥಾನ ಇವತ್ತು ಪುನರ್ ನಿರ್ಮಾಣ ಮಾಡಿದ್ದಾರೆ. ಅದ್ರ ಬಗ್ಗೆ ಪೂರ್ಣ ವಿವರಣೆ ಕೊಡೋಕ್ಕೆ ನಮ್ಮ ಒಕ್ಕಲಿಗರ ಸಂಘದ ಮಾಜಿ ಅಧ್ಯಕ್ಷರಾದ ಹನುಮಂತಯ್ಯ ಅವರು ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಇದು ಎಷ್ಟೇ ಕಾಲದ ದೇವಸ್ಥಾನ ಸರ್? ಇದು ಪೂರ್ವ ಕಾಲದ ದೇವಸ್ಥಾನ, ಚೋಳರ ಕಾಲದಲ್ಲಿ ಆಗಿರಬಹುದು. ನಮ್ಮ ಹಿರಿಯರು ಹೇಳ್ತಾ ಇದ್ರು ಚೋಳರ ಕಾಲದ ದೇವಸ್ಥಾನ ಆಗಿರೋ ಚೋಳರ ಶಿಲೆ ಎಲ್ಲ ಇದೆ ಇಲ್ಲಿ. ಅದರಿಂದ ಶಿಥಿಲವಾಗಿದ್ದಂಥ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಿದ್ವಿ. ನಮ್ಮ ಗ್ರಾಮದ ಗ್ರಾಮಸ್ಥರು ಮತ್ತು ಎಲ್ಲ ಬಂಧುಗಳ ಹತ್ರ ಎಲ್ಲ ದಾನಿಗಳಿಂದ ಸಹಾಯ ಮಾಡಿ ಒಂದು ಸುಮಾರು 1.5 2 ಕೋಟಿವರೆಗೂ ಖರ್ಚು ಮಾಡಿ ದೇವಸ್ಥಾನವನ್ನು ಇವತ್ತು ಉದ್ಘಾಟನೆ ನಡೀತಾ ಇದೆ ಕಾರ್ಯಕ್ರಮ. ನಮ್ಮ ನಿರ್ಮಾಣ ಮಹಾಸ್ವಾಮಿಗಳು ಮತ್ತು ನಂಜಾವ ಸ್ವಾಮಿಗಳು 5ವರೆಗೆ ಬರ್ತಾ ಇದ್ದಾರೆ. ಸುಮಾರು 3-4 ಜನ ಸ್ವಾಮೀಜಿಗಳು ಬಂದು ಹೋಗಿದ್ದಾರೆ. ಇನ್ನು ನಾಳೆನೂ ಕೂಡ ಉಳಿದಂಥ ಸ್ವಾಮಿಗಳು ಸುಮಾರು 21 ಜನ ಸ್ವಾಮೀಜಿಗಳನ್ನ ಆಹ್ವಾನ ಮಾಡಿದ್ದೀವಿ. ಅದರಂತೆ ರಾಜಕೀಯ ನಾಯಕರನ್ನು ಆಹ್ವಾನ ಮಾಡಿದ್ವಿ. ಯಾರ್ಯಾರು ಬರ್ತಾರೋ ಸ್ವಾಮಿ ಸನ್ನಿಧಿಗೆ ಬಂದವರು ಅವರು ಆಶೀರ್ವಾಚನ ಮಾಡ್ತಾಯಿದ್ದಾರೆ. ಸ್ವಾಮಿಗಳು ಸಾಕಷ್ಟು ಭಕ್ತಾದಿಗಳು ಸುಮಾರು 16,000 ಜನ ಭಕ್ತರು ನಾಳೆಯಿಂದನೂ ಕೂಡ ಕಾರ್ಯಕ್ರಮ ಇರೋದ್ರಿಂದ ಎಲ್ಲ ಭಕ್ತಾದಿಗಳು ನಮ್ಮ ದೇವಸ್ಥಾನಕ್ಕೆ ಆಗಮಿಸಿ ದೇವರ ಕೃಪೆ ಪಾತ್ರ ಆಗ್ತಾ ಇದೆ. ಸರ್, ಇವತ್ತು ಈ ದೇವಸ್ಥಾನದಲ್ಲಿ ಎಷ್ಟೆಲ್ಲ ದೇವಸ್ಥಾನಗಳಿದೆ ಸರ್? ಈ ಎಲ್ಲ ದೇವರುಗಳಿದೆ ಇಲ್ಲಿ ಕೇಳಪಟ್ಟು ನಮ್ಮಲ್ಲಿ ಮಾರಮ್ಮ ದೇವಿ ದೇವಸ್ಥಾನ, ಬಸವಣ್ಣನ ದೇವಸ್ಥಾನ, ಬೈಲಿಂಗೇಶ್ವರ ದೇವಸ್ಥಾನ, ಆಂಜನೇಯನ ದೇವಸ್ಥಾನ, ಗಣಪತಿ ದೇವಸ್ಥಾನ, ದನಿನ ಮಾರಮ್ಮನ ದೇವಸ್ಥಾನ, ಗುಂಡು ಮಾರಮ್ಮನ ದೇವಸ್ಥಾನ, ಪಟ್ಲನ್ನಮ್ಮನ ದೇವಸ್ಥಾನ, ಶ್ರೀರಾಮನ ದೇವಸ್ಥಾನ, ಇಷ್ಟು ದೇವಸ್ಥಾನ ಇದೆ. ಭಜನೆ ಮಂದಿರ ಇದೆ. ಸರ್, ಎಸ್ಪೆಷಲಿ ಇವತ್ತೇನು ನಮ್ಮ ರಾಮನ ಕೆದ್ದಂಥ ಅರುಣ್ ಅವರು ಕೂಡ ಈ ಕೆತ್ತನೆ ಮಾಡೋದನ್ನ ಕೇಳ್ಪಟ್ವಿ. ಸೊ ಅದ್ರ ಬಗ್ಗೆ ತಾವು ಹೇಳೋದಾದ್ರೆ ಸರ್? ಹೌದು, ಅರುಣ್ ಯೋಗಿ ಅವರು ಕೂಡ ನಮ್ಗೆ ಅವರಿಂದನೇ ಕೆತ್ತನೆ ಮಾಡಿಸ್ಬೇಕು ಶಿಲೆಯನ್ನು ಅಂದಾಗ ಅವೆಲ್ಲ ಗ್ರಾಮಸ್ಥರು ಹೋಗಿ ಅವ್ರು ಕೇಳ್ಕೊಂಡಾಗ ಅವರು ಕೆತ್ತನೆಯನ್ನು ಮಾಡಿ ಉತ್ತಮವಾಗಿದ್ದಂಥ ಕೆತ್ತನೆಯನ್ನು ಮಾಡಿ ಕೊಟ್ಟಿದ್ದಾರೆ. ಅದರಂತೆ ದೇವಸ್ಥಾನ ಇವತ್ತು 4ವರೆಗೆ ಉದ್ಘಾಟನೆಯೂ ಇದೆ. ಸರ್, ಈಗ ಆಲ್ರೆಡಿ ನಮ್ಮ ಚೋಳನಾಯಕನಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ನಮ್ಮ ಜೊತೆಲಿದ್ದಾರೆ. ಸರ್, ಚೋಳರ ಕಾಲದ ದೇವಸ್ಥಾನ ಇವತ್ತು ಪುನರ್ ನಿರ್ಮಾಣಕ್ಕೆ ಕೈ ಹಾಕಿದ್ದೀರಾ, ಹೇಗೆಲ್ಲ ಬಂದಿದೆ ಸರ್? ಪುನರ್ ನಿರ್ಮಾಣಕ್ಕೆ ಮಾಡೋಕ್ಕೆ ಕೈ ಹಾಕಿಲ್ಲ, ಆಲೇ ಮಾಡಿಬಿಟ್ಟಿದ್ದೀವಿ. ಕೈ ಹಾಕಿ ಅಲ್ಲೇ 9 ತಿಂಗಳಾಯಿತು. ದೇವಸ್ಥಾನ ಭಾಳ ಚೆನ್ನಾಗಿ ಬಂದಿದೆ, ನೀವು ನೋಡ್ತಾ ಇದ್ದೀರಾ. ಎಷ್ಟೆಲ್ಲ ದೇವರುಗಳು ಈ ದೇವಸ್ಥಾನಗಳು ತುಂಬ ಬಸವಣ್ಣ ಇದೆ ಮತ್ತು ಇದೆಲ್ಲ ಇದೆ ಅಂತ. ನಮ್ಮ ಚೋಳನಾಯಕನಹಳ್ಳಿ ಗ್ರಾಮದಲ್ಲಿ ವಿಘ್ನೇಶ್ವರ ಗಣೇಶನ ದೇವಸ್ಥಾನ ಇದೆ, ಮತ್ತು ಬಸವಣ್ಣನ ದೇವಸ್ಥಾನ ಇದೆ, ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಮತ್ತು ಬೈಲಿಂಗೇಶ್ವರನ ದೇವಸ್ಥಾನ ಇದೆ. ಮತ್ತು ಇಲ್ಲಿ ಈಗ ಹೊಸದಾಗಿ ಅಂದರೆ ಹಳೆ ದೇವಸ್ಥಾನ ತೆಗೆದುಬಿಟ್ಟು ಈಗ ಹೊಸದಾಗಿ ನೂತನವಾಗಿ ಮಾರಮ್ಮನ ದೇವಸ್ಥಾನ ಮಾಡಿದ್ವಿ. ಮತ್ತು ದನಿನ ಮಾರಮ್ಮನ ದೇವಸ್ಥಾನ ಇದೆ, ಪಟ್ಲದಮ್ಮನ ದೇವಸ್ಥಾನ ಇದೆ, ಭಜನೆ ಮನೆ ಇದೆ, ರಾಮ ಮಂದಿರ ಐತೆ, ಮತ್ತು ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನ ಇದೆ. ಸುಮಾರು 10 ದೇವಸ್ಥಾನ ನಮ್ಮ ಊರಿನಲ್ಲಿದೆ. ಸೊ ಇವತ್ತು ಎಸ್ಪೆಷಲಿ ನಮ್ಮ ಅರುಣ್ ಯೋಗಿರಾಜ್ ಅವ್ರ ಬಗ್ಗೆ ಹೇಳೋದಾದ್ರೆ ಸರ್, ಯಾಕಂದರೆ ಬಾಲರಾಮನ್ ನಮ್ಮ ಮನೆ ವಿಗ್ರಹ ಕೆತ್ತಿದಂಥವ್ರು ಇವತ್ತು ತಮ್ಮ ದೇವಸ್ಥಾನ ವಿಗ್ರಹ ಕೂಡ ಕೆತ್ತಿದ್ದಾರೆ. ಸೊ ಅದ್ರ ಬಗ್ಗೆ ತಾವು ಹೇಳೋದಾದ್ರೆ ಸರ್? ಅರುಣ್ ಯೋಗಿರಾಜ್ ಅವರು ನಾವು ಬೇರೆ ಕಡೆ ವಿಗ್ರಹ ಮಾಡೋಕ್ಕೆ ಹೋದ, ಸರಿ ಬೇಡ ಅವ್ರ ಕೈಲೇ ಮಾಡ್ಸೋಣ ಅಂತ ಎಲ್ಲರೂ ಊರಿನವರೆಲ್ಲ ತೀರ್ಮಾನ ಮಾಡಿದ್ರು. ಅವರು ಎಲ್ಲ ಏನು ಹೇಳಿದ್ರು, 3 ವರ್ಷ 4 ವರ್ಷ ಆದರೂ ವಿಗ್ರಹ ಕೊಡೋಲ್ಲ ಅಂದರು. ಅದೇನೋ ಗೊತ್ತಿಲ್ಲ, ನಮ್ಮ ಮಾರಮ್ಮ ತಾಯಿ ದಯ ಅವ್ರ ಮೇಲೆ ಇತ್ತು. 5 ತಿಂಗಳು 6 ತಿಂಗಳು ನಮಗೆ ವಿಗ್ರಹ ಕೊಟ್ಟುಬಿಟ್ರು. ಭಾಳ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಶ್ರೀರಾಮಚಂದ್ರನ ವಿಗ್ರಹ ಯಾವ ರೀತಿ ನಗುಮುಕ್ತಲ್ಲದು ಅದಕ್ಕಿಂತ ನಗುಮುಕ್ತಲ್ಲಿ ನಮ್ಮೂರು ಮಾರಮ್ಮ ತಾಯಿ ದೇವಸ್ಥಾನ ವಿಗ್ರಹ ನಗುಮುಕ್ತಲ್ಲಿ ಚೆನ್ನಾಗಿದೆ ಸರ್. ಸೊ ಇವತ್ತು ಯಾವೆಲ್ಲ ಸ್ವಾಮೀಜಿಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಸರ್? ಇವತ್ತು ನಮ್ಮ ಚಿತ್ರದುರ್ಗ ಸ್ವಾಮೀಜಿಗಳು ಮತ್ತು ಜಡೇದೇವ್ರ ಮಠ ಸ್ವಾಮೀಜಿಗಳು, ನಿರ್ಮಲಾನಂದ ಸ್ವಾಮೀಜಿಗಳು ಬರ್ತಾ ಇದ್ದಾರೆ. ನಂಜಾವಧೂತ ಸ್ವಾಮೀಜಿಗಳು ಅವರು 6 ಗಂಟೆಗೆ ಬರ್ತಾವ್ರೆ. ಇನ್ನು 3-4 ಜನ ಅವರು ಅಲ್ಲದೆ 5-6 ಜನ ಸ್ವಾಮೀಜಿಗಳು ಇವತ್ತು ಬರ್ತಾರೆ. ಮತ್ತು ನಾಳೆ ಉಳಿಕೆಯಂಥ 15-16 ಜನ ಸ್ವಾಮೀಜಿಗಳು ಬರ್ತಾರೆ. ಸುಮಾರು ಒಟ್ಟು ಒಂದು 20-25 ಜನ ಸ್ವಾಮಿಗಳು ಬರ್ಬೋದು. 20-23 ಜನ ಸ್ವಾಮೀಜಿಗಳು ಬರ್ತಾ ಇದ್ದಾರೆ. ಸೊ ಎಲ್ಲ ಭಕ್ತರಿಗೆ ತಾವು ಏನು ಹೇಳೋದಾದ್ರೆ ಏನು ಮೆಸೇಜ್ ಕೊಡೋಕೆ ಇಷ್ಟಪಡ್ತೀರಾ ಸರ್? ಎಲ್ಲ ಭಕ್ತಾದಿಗಳಿಗೆ ಈ ಸಮಯದಲ್ಲಿ ಏನು ಹೇಳ್ತೀನಿ ಅಂದರೆ, ಎಲ್ಲರೂ ಈ ನಮ್ಮ ಮಾರಮ್ಮ ದೇವಿಯ ದೇವಸ್ಥಾನದ ಅಭಿವೃದ್ಧಿಗೆ ಮತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಶ್ರಮಿಸಿದ್ದಾರೆ. ಆಮೇಲೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ದೇವಿಗೆ ದೇವಿಯ ಕೃಪೆಗೆ ಪಾತ್ರರಾಗಿ ಎಲ್ಲರೂ ಸೇವೆ ಸಲ್ಲಿಸಿದ್ದಾರೆ. ಎಲ್ರಿಗೂ ಈ ಮಾರಮ್ಮ ತಾಯಿ ಒಳ್ಳೇದು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ.
ಸರ್, ಇದು ಮಾಗಡಿ ಮುಖ್ಯ ರಸ್ತೆಯಲ್ಲಿರುವ ಚೋಳನಾಯಕನಹಳ್ಳಿ ಗ್ರಾಮದಲ್ಲಿದೆ. ಇದೊಂದು ಐತಿಹಾಸಿಕ ಚೋಳರ ಕಾಲದ ದೇವಾಲಯ. ಸೊ ಎಲ್ಲ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬಂದು ಭೇಟಿ ನೀಡಬೇಕು, ಮಾರಮ್ಮ ತಾಯಿ ಆಶೀರ್ವಾದ ಕೊಡಬೇಕು ಅಂತ, ಆಶೀರ್ವಾದ ಪಡಿಬೇಕು ಅಂತ ಹೇಳ್ತಾ ಇದ್ದೀವಿ. ಚೋಳನಾಯಕನಹಳ್ಳಿ ಮಾಗಡಿ ರಸ್ತೆಯಲ್ಲಿರೋದು ಇದು ಚೋಳರ ಕಾಲದ ದೇವಸ್ಥಾನ ಇವತ್ತು ಪುನರ್ ನಿರ್ಮಾಣ ಆಗ್ತಿದೆ ಮತ್ತು ದೇವಿಯ ಪುನರ್ ಪ್ರತಿಷ್ಠಾಪನೆ ಆಗ್ತಿದೆ. ಇದಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಬಂದ ಅತಿಥಿಗಳು ಏನು ಹೇಳ್ತಾರೆ ಕೇಳೋಣ. ಧನ್ಯವಾದ ಎಲ್ಲ ಭಕ್ತ ಮಹಾಶಯರಿಗೆ. ಈ ದಿವಸ ನಮ್ಮ ಮಾಗಡಿ ಸಮೀಪದ ತಾವರೆಕೆರೆ ಹೋಬಳಿಯ ಚೋಳನಾಯಕನಹಳ್ಳಿ ಪ್ರಾಚೀನವಾದಂಥ ಗ್ರಾಮ. ಆ ತಾಯಿ ಅಧಿದೇವತೆ, ಗ್ರಾಮಾಧಿದೇವತೆ ಮಾರಮ್ಮನಿಗೆ ಹೊಸ ದೇವಸ್ಥಾನ ಆಗಿದೆ, ಶಿಲಾಮಯವಾದ ದೇವಸ್ಥಾನ. ತುಂಬ ಶಕ್ತಿಯುತವಾದ ದೇವತೆ ಆದ ಕಾರಣ ಇಷ್ಟೆಲ್ಲ ಆಗ್ತಿದೆ. ಮನುಷ್ಯರಿಂದ ಆಗೋ ಕೆಲಸ ಅಲ್ಲ ಇದು. ಆ ತಾಯಿ ಶಕ್ತಿನೇ ಇಷ್ಟು ಮನಸ್ಸನ್ನು ಒಗ್ಗೂಡಿಸಿದೆ. ಅತ್ಯಂತ ವೈಭವ ಏನು ಈ ಸಂದರ್ಭದಲ್ಲಿ ದಸರಾ ನೋಡಿದಾಗ ಆಗ್ತಾಯಿದೆ. ಎಲ್ಲ ದೇವಾನುದೇವತೆಗಳೇ ಚೋಳನಾಯಕನಹಳ್ಳಿಗೆ ಬಂದಿದ್ದಾರೇನೋ ಅನ್ನುವಷ್ಟು ಭಾಸ ಆಗ್ತಾಯಿದೆ. ಹಾಗೆ ಹಲವಾರು ಕಲಾವಿದರನ್ನು ಕರೆಸಿದ್ದಾರೆ, ವೈವಿಧ್ಯಮಯವಾದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅತ್ಯದ್ಭುತವಾಗಿ ಪ್ರಸಾದ ವಿನಿಯೋಗ ಆಗ್ತಾಯಿದೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಕಣ್ತುಂಬಿಕೊಳ್ಳೋರೇ ಪಾವನ. ದಯಮಾಡಿ ನಾಳೆನೂ ಕಾರ್ಯಕ್ರಮ ಇದೆ, ಎಲ್ಲರೂ ಕೂಡ ಬರಬೇಕು. ಹಾಗೆ ಪರಮ ಪೂಜ್ಯ ಗುರುಗಳು ನಮ್ಮ ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದಂಥ ಭೈರವ ಸ್ವರೂಪಿಗಳೇ ಆದಂಥ ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿಯವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ನಂದಾವಧೂತ ಗುರುಗಳು ಬರ್ತಾ ಇದ್ದಾರೆ, ಹಲವಾರು ಗಣ್ಯರು ಬರ್ತಾ ಇದ್ದಾರೆ. ಸಿದ್ಧಗಂಗೆಯ ಸ್ವಾಮೀಜಿಯವರು ಕೂಡ ಆಗಮಿಸ್ತಾ ಇದ್ದಾರೆ, ಹಲವಾರು ಮಠಾಧಿಪತಿಗಳು ಬರ್ತಾರೆ. ನಾಳೆ ಕೂಡ ಹಲವಾರು ವೈವಿಧ್ಯಮಯವಾದ ಜಾನಪದ ಕಾರ್ಯಕ್ರಮ ಇದೆ. ತಾವೆಲ್ಲರೂ ಬರಬೇಕು. ಚೋಳನಾಯಕನಹಳ್ಳಿ ಅಮ್ಮನನ್ನು ನಂಬಿದರೆ ಖಂಡಿತವಾಗಿ ನಿಮ್ಮ ಕಷ್ಟ ಪರಿಹಾರ ಆಗುತ್ತೆ, ನಿಮ್ಮನೆ ಆನಂದವಾಗುತ್ತೆ. ಕಂಕಣ ಭಾಗ್ಯ, ಸಂತಾನ ಭಾಗ್ಯ, ಸಂತೃಷ್ಟಿಯನ್ನು ಆ ತಾಯಿ ಕರುಣಿಸ್ತಾಳೆ. ಧನ್ಯವಾದಗಳು. ಸರ್, ಇವತ್ತೇನಾಗಿದೆ ಅಂದರೆ ಮನುಷ್ಯ ದೇವರನ್ನೇ ಪ್ರಶ್ನೆ ಮಾಡೋ ಮಟ್ಟಕ್ಕೆ ಬೆಳೆದಾನೆ. ಅಂಥ ವ್ಯಕ್ತಿಗಳು ತಾವೇ ಒಂದು ಮೆಸೇಜ್ ಕೊಡೋದಾರೆ, ಏನು ಕೊಡ್ತೀರಾ ಸರ್? ನೋಡಿ, ದೇವರಲ್ಲಿ ವೈವಿಧ್ಯಮಯ ಇದೆ. ಪ್ರಕೃತಿನೂ ದೇವರೇ, ಹರಿಯೋ ನದಿಯನ್ನು ದೇವರು ಅಂತೀವಿ ನಾವು. ಮನುಷ್ಯನು ನಿಮಿತ್ತ ಮಾತ್ರ, ಮನುಷ್ಯ ನಿಮಿತ್ತ ಮಾತ್ರ. ನೋಡಿ, ಭಾಳ ಜನರ ಹತ್ರ ನೀವು ಒಂದು ಮಾತು ಕೇಳಿ, ಏನು ಸರ್ ಚೆನ್ನಾಗಿದ್ದೀರಾ ಅಂದರೆ, ಎಲ್ಲ ಇದೆ ಕಣಪ್ಪ, ನೆಮ್ಮದಿ ಇಲ್ಲ ಅಂತಾರೆ. ಮತ್ತು ನೆಮ್ಮದಿ ಹೆಂಗೆ ಸಂಪಾದನೆ ಮಾಡೋದು ನಾವು? ಹಣದಿಂದ ಸಿಗುತ್ತಾ? ಅದು ಹುದ್ದೆಯಿಂದ ಸಿಗುತ್ತಾ? ಅಧಿಕಾರದಿಂದಂತೂ ಸಿಗೋದಿಲ್ಲ. ಅದಕ್ಕೆ ನಾವು ಹೇಳ್ತೀವಿ, ಆ ನೆಮ್ಮದಿಯೇ ದೈವಾನುಗ್ರಹ ಅಂತ. ಯಾರನ್ನು ಇಂಥದ್ದೇ ದೇವರು ಮಾಡಿ ನಿಮ್ಮ ಮನೆ ಕರೆಸಿ ಹೋಮ ಮಾಡಿಸಿ ಯಾರೋ ಅವ್ರ ಬ್ರಾಹ್ಮಣರೇ ಉದ್ಧಾರ ಮಾಡಿ ಅಂತ ಯಾರಿಗೂ ಹೇಳಿಲ್ಲ. ಇತ್ತೀಚೆಗಂತೂ ಭಾಳ ಕೆಟ್ಟ ಚಾಳಿ ಹುಟ್ಟುಬಿಟ್ಟಿದೆ. ಆ ಬ್ರಾಹ್ಮಣರನ್ನು ಬೊಯ್ಬೇಕು ಅಂತ ನಿಂತ್ಬಿಟ್ಟವ್ರು ಭಾಳ ಜನ. ಅವ್ರೇನು ಪಾಪ ನಾವು ನಿಮ್ಮ ಮನೆಗೆ ಬರ್ತೀವಿ ಎಂದಿಲ್ಲ, ಹೋಮ ಮಾಡಿಕೊಡ್ತೀವಿ ಎಂದಿಲ್ಲ. ನಾವು ಕರೆದ್ರೆ ಬರ್ತಾರೆ ಅವರು, ನಾವು ಕರೆದು ಪೂಜೆ ಮಾಡ್ತಾರೆ. ಬೇಡಪ್ಪ ನಿನಗೆ ಅದು ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ, ನಿನ್ನ ಮನೆ ದೇವತೆ ಅಂತಿರುತ್ತೆ, ಕುಲದೇವತೆ ಅಂತಿರುತ್ತೆ. ಅಷ್ಟು ಕೈ ಮುಗಿ. ಯಾವ ವ್ಯಕ್ತಿ ದೈವಭಕ್ತಿ ಉಳ್ಳವನಾಗಿದ್ದಾನೋ ಅವನಿಗೊಂದು ಭಯ ಇರುತ್ತೆ. ಏನಂತ? ನಾನು ಕೆಟ್ಟದ್ದು ಮಾಡಬಾರ್ದು, ದೇವ್ರು ನೋಡ್ತಾನೆ ಅಂತ. ಯಾವ ವ್ಯಕ್ತಿಗೆ ದೈವಭಕ್ತಿ ಇಲ್ಲ ಅವನು ಮನಸ್ಸು ಭಯದಿಂದ ಮುಕ್ತವಾಗಿರುತ್ತೆ, ನಾನೇನೇ ಕೆಟ್ಟದ್ದು ಮಾಡ್ಬೋದು ಅಂತ. ಅದಕ್ಕೆ ಎಲ್ಲ ಮನುಷ್ಯನೊಳಗೆ ಒಂದು ಧರ್ಮದ ಭಯ ಉಂಟಾಗಲಿ ಅಂತ ದೇವ್ರು ಬೇಕು. ದೇವ್ರು ಇದ್ದಾನೆ, ಭಗವಂತ ಇದ್ದಾನೆ, ಅವನಿರೋದಕ್ಕೆ ಇಷ್ಟೆಲ್ಲ ಸಾಧ್ಯವಾಗ್ತಿದೆ. ಆದ್ದರಿಂದ ದಯಮಾಡಿ ನಂಬಬೇಕು, ನಂಬದಿದ್ದರಿರಬೇಕು. ನೋಡಿ, ಒಬ್ಬ ಕವಿ ನಮ್ಮ ಡಿ ವಿ ಗುಂಡಪ್ಪನವ್ರು ಹೇಳ್ತಾರೆ, ಒಂದು ಕಗ್ಗದಲ್ಲಿ ಹೇಳ್ತಾರೆ, ದೇವ್ರ ವಿಚಾರದಲ್ಲಿ, ನಂಬಬೇಕು ಪರಮಾತ್ಮನ, ನಂಬದಿದ್ದರಿರಬೇಕು. ನೀವು ನಂಬೇಕಂತೆ, ಇಲ್ಲ ಸುಮ್ಮನಾದರೂ ಇರಬೇಕಂತೆ. ಯಾಕೆ ಹೇಳ್ತಾರೆ ಗೊತ್ತಾ? ನಂಬಿದ ಪ್ರಾಲ್ನಾದನಿಗೆ ನಾರಾಯಣನಾದ, ನಂಬದ ಕಶ್ಯಪನಿಗೆ ನರಸಿಂಹನಾದ. ನಂಬಿದವನಿಗೂ ಕಂಡ, ನಂಬದಿದ್ದವನಿಗೂ ಕಂಡ. ಪ್ರಾಲ್ನಾದ ನಂಬಿದ್ದ, ಅವನಿಗೂ ಕಂಡ ಭಗವಂತ. ಅವರಪ್ಪ ಕಶ್ಯಪ ನಂಬಿಲ್ಲ, ಅವನಿಗೂ ಕಂಡ. ಎರಡರಲ್ಲಿ ಒಂದು ಕಾರನಾರು ಆಗ್ಬೇಕು ನೀನು. ನೀ ನಂಬಿಯೂ ನಂಬದಂತೆ, ನಂಬದಿರ್ದರೂ ನಂಬಿದಂತಿದ್ದರೆ ಸಿಂಬಳದೊಳಗೆ ಸಿಕ್ಕ ನೊಣದಂತೆ ಮಂಕುತಿಮ್ಮ ಅಂದರು. ನೀನೇನಾದ್ರು ಅರ್ಧಂಬರ್ಧ ನಂಬಿದರೆ ಈ ಗೊಣ್ಣೆಲ್ಲಿ ನೊಣ ಸಿಗಾಕೊಂಡು ಒದ್ದಾಡಬೇಕಾಗ್ತದೆ. ಅದಕ್ಕೆ ದೇವ್ರನ್ನ ನಂಬು ಅಂದರು. ಆದ್ದರಿಂದ ದಯಮಾಡಿ ನಿಮ್ಮನ್ನು ಇಂಥದೇ ಪೂಜೆ ಮಾಡಿ ಅಂತ ಯಾರೂ ಹೇಳಿಲ್ಲ. ದೈವಭಕ್ತರಾಗೋಣ, ಸದಾಚಾರ ಸಂಪನ್ನರಾಗೋಣ. ಇದು ನಂಬಿಕೆ, ಮೂಢನಂಬಿಕೆ ಅಲ್ಲ, ಇದು ನಂಬಿಕೆ.